ಎಲ್ಲರಿಗೂ ನಮಸ್ಕಾರ. ನಾನು ನಿಮಗೆ ಇವತ್ತು ಆಲೋವೆರಾ ಜೆಲ್ನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಜೊತೆಗೆ ಆಲೋವೆರಾ ಜ್ಯೂಸನ್ನು ತಗೊಳ್ಳೋದ್ರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತಲೂ ಕೂಡ ನಾನು ನಿಮ್ಗೆ ಇವತ್ತು ಹೇಳ್ತೀನಿ. ಮೊದಲಿಗೆ ನಾನು ಆಲೋವೆರಾನ ತೊಗೊಂಡಿದ್ದೀನಿ. ಇದನ್ನು ತೊಳೆದು ಶುದ್ಧ ಮಾಡಿ ಇದರೊಳಗಿರೋ ಅಂಥ ಜೆಲ್ಲನ್ನು ತಗೋಬೇಕು. ಕನ್ನಡದಲ್ಲಿ ಆಲೋವೆರಾವನ್ನು ಲೋಳೆ ಸರ ಅಂತ ಕರೀತಾರೆ. ನಾನೀಗ ಆಲೋವೆರಾದಿಂದ ಒಳಗಡೆ ಇರೋ ಜೆಲ್ಲನ್ನು ತಗೋತಾ ಇದ್ದೀನಿ. ಈ ಜೆಲ್ಲನ್ನು ಈಗ ನಾನು ಮಿಕ್ಸಿಯಲ್ಲಿ ಗ್ರೈಂಡಿಂಗ್ ಮಾಡ್ಕೊತೀನಿ. ಗ್ರೈಂಡಿಂಗ್ ಮಾಡಿದಂಥ ಮಿಶ್ರಣವನ್ನು ನಾನು ಸೋಸ್ಕೋತಾ ಇದ್ದೀನಿ. ಸೋಸಿದಂಥ ಆಲೋವೆರಾ ಜೆಲ್ ರೆಡಿಯಾಗಿದೆ. ಈ ಆಲೋವೆರಾ ಜೆಲ್ನ ಪ್ರತಿದಿನ ಕುಡಿಯೋದ್ರಿಂದ ಯಾರಿಗೆಲ್ಲ ಹಶ್ವಾಗಲ್ಲ ಅವರಿಗೆ ಹಶ್ವಾಗುತ್ತೆ. ಜೀರ್ಣ ಆಗ್ತಾಯಿಲ್ಲ ಅನ್ನೋ ಸಮಸ್ಯೆ ಇರೋರಿಗೂ ಕೂಡ ಜೀರ್ಣ ಆಗುತ್ತೆ. ಮಲಬದ್ಧತೆ ಸಮಸ್ಯೆನೂ ಕೂಡ ಇದು ದೂರ ಮಾಡುತ್ತೆ. ಇದು ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲಲ್ಲಿಡುತ್ತೆ. ಯಾಕೆಂದರೆ ಇದು ರಕ್ತವನ್ನು ಶುದ್ಧಿ ಮಾಡೋದ್ರಿಂದ ನಮ್ಮ ರಕ್ತದಲ್ಲಿರುವಂಥ ಶುಗರ್ ಲೆವೆಲ್ನ ಕಂಟ್ರೋಲಲ್ಲಿಡುತ್ತೆ. ಹಾಗಾಗಿ ಇದು ಶುಗರ್ ಇರೋರಿಗೆ ಸೇವಿಸೋದ್ರಿಂದ ಬಹಳ ಒಳ್ಳೆಯದು. ಖಾಲಿ ಹೊಟ್ಟೆಯಲ್ಲಿ ಇದನ್ನು ಸೇವಿಸೋದ್ರಿಂದ ಎಷ್ಟೋ ರೋಗಗಳು ಕೂಡ ಬರಲ್ಲ. ನಾನಿಲ್ಲಿ 1 ವಾರಕ್ಕಾಗುವಷ್ಟು ಜ್ಯೂಸನ್ನು ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ 4 ಸ್ಪೂನಷ್ಟನ್ನು ಪ್ರತಿದಿನ 1 ಗ್ಲಾಸ್ಗೆ ಸೇರಿಸಿ ಕುಡಿತಾ ಬಂದರೆ ನಿಮ್ಮ ಆರೋಗ್ಯ ಸಮಸ್ಯೆಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ. ಎಷ್ಟೋ ರೋಗಗಳು ಬರದಂತೆ ತಡೆಯುತ್ತೆ. ಇನ್ನು ಇದನ್ನು ನಾನು ಜೆಲ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈಗ ತಯಾರಾಗಿದ್ದಂಥ ಲಿಕ್ವಿಡ್ನ ನಾನೊಂದು ಬೌಲ್ಗೆ ಹಾಕ್ಕೊಂಡು ಬಾಯ್ಲ್ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ಸೇರಿಸ್ತಾ ಇದ್ದೀನಿ. ಏಕೆಂದರೆ ನಾನಿಲ್ಲಿ ಆಲೋವೆರಾ ಜೆಲ್ನ ಹೆಚ್ಚಾಗಿ ತೊಗೊಂಡಿರೋದ್ರಿಂದ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ತೊಗೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಹೊತ್ತು ಮಾತ್ರನೇ ಇದನ್ನ ಬಾಯ್ಲ್ ಮಾಡಬೇಕು. ಯಾಕಂದರೆ ಇದು ಜೆಲ್ ಟೈಪ್ಗೆ ಟರ್ನ್ ಆಗುತ್ತೆ. ಇನ್ನು ಈ ಜೆಲ್ನ ನೀವು ಫೇಸ್ಗೆ ಅಪ್ಲೈ ಮಾಡ್ಬೋದು, ಬಾಡಿಗೆ ಅಪ್ಲೈ ಮಾಡ್ಬೋದು, ಹೊಡೆದಿರೋ ಅಂಥ ಹಿಂಡಿಗೆ ಅಪ್ಲೈ ಮಾಡ್ಬೋದು. ಯಾಕೆ ಅಂದರೆ ಒಡೆದಿರೋ ಅಂಥ ಹಿಂಡಿಗೆ ಅಪ್ಲೈ ಮಾಡೋದ್ರಿಂದ ಅಲ್ಲಿ ಸತ್ತಂಥ ಜೀವಕೋಶಗಳನ್ನ ಅದು ತೆಗೆದುಹಾಕಿ ಹೊಸ ಜೀವಕೋಶಗಳು ಹುಟ್ಟೋಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಆಗ ಹಿಮ್ಮಡಿಗಳು ಸ್ಮೂತ್ ಆಗುತ್ತೆ, ಪೋರ್ಸ್ ಕೂಡ ಕ್ಲೋಸ್ ಆಗುತ್ತೆ. ಇನ್ನು ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ನಿಮ್ಮ ಫೇಸಿನಲ್ಲಿ ಪಿಂಪಲ್ಸ್ ಇದ್ದರೆ ಅದು ಹೋಗುತ್ತೆ. ಕಣ್ಣಿನ ಸುತ್ತ ಇರುವಂಥ ಡಾರ್ಕ್ ಸರ್ಕಲ್ ಕೂಡ ಹೋಗುತ್ತೆ. ಕೆಲವ್ರಿಗೆ ಡ್ರೈ ಸ್ಕಿನ್ ಇರುತ್ತೆ. ಅಂಥವರು ಈ ಆಲೋವೆರಾ ಜೆಲ್ನ ಅಪ್ಲೈ ಮಾಡೋದ್ರಿಂದ ಅವರ ಚರ್ಮ ಸ್ಮೂತ್ ಆಗುತ್ತೆ, ಸಾಫ್ಟ್ ಕೂಡ ಆಗುತ್ತೆ. ಇದು ಚರ್ಮದ ಎಲಾಸ್ಟಿಕ್ನ ಎಕ್ಸ್ಟೆಂಬಲ್ ಮಾಡುತ್ತೆ. ಇದು ಗುಡ್ ಫಾರ್ ಹೆಲ್ತ್. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಹೆಚ್ಚಾಗಿದೆ. ಇದು ಬಾಡಿಗೆ ತುಂಬಾ ಒಳ್ಳೆಯದು. ಈಗ ಆಲೋವೆರಾ ಜೆಲ್ಲು ರೆಡಿಯಾಗಿದೆ. ಈ ಆಲೋವೆರಾ ಜೆಲ್ನ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಇದು ಬಹಳ ತಿಂಗಳು ಬಳಸ್ಬೋದು. ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ. ಯಾಕೆ ಅಂದರೆ ಇದಕ್ಕೆ ಯಾವುದೇ ಕೆಮಿಕಲ್ಸ್ ಕೂಡ ಆ್ಯಡ್ ಆಗದೆ ಇರೋದ್ರಿಂದ ಇದು ನಿಮಗೆ ನ್ಯಾಚುರಲ್ ಆಗಿ ಹೆಲ್ತ್ ಬೆನಿಫಿಟ್ಸ್ಗಳನ್ನ ಕೊಡುತ್ತೆ. ಈ ಮಾಹಿತಿ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಮಾಹಿತಿನ ಶೇರ್ ಮಾಡಿ. ಧನ್ಯವಾದಗಳು.